ಸರ್ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಇದು ತುಂಬ ಕಷ್ಟ ಹೇಳೋದು. ಹಾಂ, ಇವರಿಗೆ ಓವರ್ ಕಾನ್ಫಿಡೆನ್ಸ್ ಇದೆ ಇಂಡಿಯನ್ಸ್ಗೆ. ಹೌದು. ಅಲ್ಲ, ಇದ್ದೇ ಇದೆ ಸರ್, ಅವ್ರು ಗೆದ್ದೇ ಗೆಲ್ತಾರೆ. ಕಾನ್ಫಿಡೆನ್ಸ್ ಇರೋದಕ್ಕೆ ಅವ್ರು ಗೆಲ್ಲೋದು, ಕರೆಕ್ಟ್ ಅಲ್ವಾ? ಓವರ್ ಕಾನ್ಫಿಡೆನ್ಸ್ ಈಸ್ ನಾಟ್ ಗುಡ್, ಕಾನ್ಫಿಡೆನ್ಸ್ ಈಸ್ ಗುಡ್. ಓಕೆ. ನಿನ್ನೆ ಶ್ರೀಲಂಕಾ ಮೇಲೆ ಆಡಿದ್ರು. ಹಾಂ, ಓಕೆ, ಹೌದು. 140ಕ್ಕೆ 6 ವಿಕೆಟ್ ಆಗಿದೆ. 202 ತನಕ ತಂದು ಬಿಟ್ಟರು. ಹಾಂ, ಹೌದು. ಬಟ್ ಹೊಡೆದ್ರ ನಮ್ಮ ಇಂಡಿಯಾ ಹೊಡೆದ್ರ ಅಲ್ವಾ? ಅದೇ ಬೇರೆ ವಿಚಾರ. ಹಾಂ ಸರ್. ಬಟ್ 202 ರನ್ ಇಟ್ಕೊಂಡು ಹಾಂ, ಅಷ್ಟು ತನಕ ಬಿಡೋಕೆ ಬಿಟ್ರಲ್ಲ ಅವರು. ಆ ಥರ ಬೌಲಿಂಗ್ ಮಾಡಿದ್ರೆ ಇಂಡಿಯಾ ನಿಜವಾಗ್ಲೂ ಗೆಲ್ಲಲ್ಲ. ಓಕೆ ಸರ್. ಆಮೇಲೆ ಪಹಲ್ಗಾಮ್ ಏನೇ ಅಟ್ಯಾಕ್ ಆಗಿತ್ತು ಪಾಕಿಸ್ತಾನದವ್ರು ಮಾಡಿದ್ರಲ್ಲ, ಸೊ ಇಂಡಿಯಾ ಪಾಕಿಸ್ತಾನ ಜೊತೆ ಆಡಬಾರ್ದಾಗಿತ್ತು ಅಂತ ಭಾರತ ದೇಶದವ್ರು ಹೇಳ್ತಾ ಇರೋದು. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಟಿಕೆಟು ಈ ಸತಿ ಅಷ್ಟೊಂದು ಸೇಲ್ ಆಗಲಿಲ್ಲ ದುಬೈಯಲ್ಲಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಂಡಿಯಾ ಪಾಕಿಸ್ತಾನ ಜೊತೆ ಆಡಬೇಕಾಗಿತ್ತಾ? ಆಟದಲ್ಲಿ ವೈರ ಬೇಡ ಅಷ್ಟೇ, ಆಡಬೇಕು. ಇವ್ರು ಟಿಕೆಟ್ ಸೇಲ್ ಆಗಲಿಲ್ಲ ಅಂತಂದರೆ ನೀವು ಇಂಡಿಯನ್ಸ್ ಹೋಗದೇ ಇರ್ಬೋದು. ಕರೆಕ್ಟ್. ಎಸ್ ಎಸ್. ಹಾಂ, ಅಷ್ಟೇ. ಹಾಂ. ಸೊ ಹಾಗೆ ಅಂತ ನೀವು ಆಟ ಆಡಬೇಡ ಅಂತಂದರೆ ಇಟ್ಸ್ ನಾಟ್ ಸ್ಪೋರ್ಟ್ಸ್ ಮ್ಯಾನ್. ಓಕೆ, ಸ್ಪೋರ್ಟ್ಸ್ ಥರನೇ ಆಡಬೇಕು. ಸೊ ವೈರಿತನ ಬೇರೆ ಅಂತ ನೀವು ಹೇಳ್ತಾ ಇದ್ದೀರಾ? ಕರೆಕ್ಟ್. ಓಕೆ. ಸೊ ಹಂಗಾರೆ ಸರ್, ಈಗ ಫೈನಲಾಗಿ ಕೇಳೋದು, ಇಂಡಿಯಾ ಗೆಲ್ಲುತ್ತೋ ಗೆಲ್ಲಲ್ವೋ ನಿಮ್ಮ ಪ್ರಕಾರ? 80% ಗೆಲ್ಲುತ್ತೆ. 80%. ಓಕೆ ಸರ್, ನನ್ನ ಕಡೆಯಿಂದ 100% ಗೆಲ್ತಾರೆ. ಇರ್ಬೋದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ ಜೈ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.